ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ರಿಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಉಗಾದಿ ಸ್ಪೆಷಲ್ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ತೊಗರಿಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ನಾನು ಯಾವ ಥರ ಒಬ್ಬಟ್ಟು ಮಾಡ್ತೀನಿ ಸಾಫ್ಟಾಗಿ ಅನ್ನೋದನ್ನು ನೋಡೋಣ. ಈಗ ತೊಗರಿಬೇಳೆ ಒಂದು ಅರ್ಧ kg ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಅಂದರೆ 1 ಹೋಳು ತೆಂಗಿನಕಾಯಿ ತುರಿ. ಮತ್ತು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಸನ್ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಅರಿಶಿಣ ಕೂಡ ತೊಗೊಂಡಿದ್ದೀನಿ. ಈಗ ಅರ್ಧ kg ಮೈದಾ ತೊಗೊಂಡಿದ್ದೀನಿ. ಚಿರೋಟಿ ರವೆ ಚಿಕ್ಕ ಕಪ್ಪಲ್ಲಿ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಈಗ ಮೈದಾ ಮತ್ತು ರವೆನ ಕಣ್ಕ ಮಾಡ್ಕೊತೀನಿ. ಈಗ ಫಸ್ಟು ಒಂದು ಬಟ್ಲಿಗೆ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚಿರೋಟಿ ರವೆ ಹಾಕಿದಷ್ಟು ನಮಗೆ ಸ್ಮೂತಾಗೆ ಒಬ್ಬಟ್ಟು ಬರುತ್ತೆ. ಈಗ ಮೈದಾ ಕೂಡ ಇದ್ರ ಜೊತೆನೇ ಸೇರಿಸಿ ಕಲಿಸ್ಕೊತೀನಿ. ಸ್ವಲ್ಪ 1/4 ಸ್ಪೂನ್ ಅರಿಶಿನ ಕೂಡ ಸೇರಿಸ್ಕೊತೀನಿ. ಚಿರೋಟಿ ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ. ನಾವು ಕಣಕ ತಯಾರು ಮಾಡಬೇಕಾದ್ರೆ ಸ್ವಲ್ಪ ಸ್ಮೂತಾಗೆ ಮಾಡ್ಕೋಬೇಕಾಗುತ್ತೆ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ನೋಡಿ, ಈಗ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ನಾವು ಕಲಿಸ್ಕೋಬೇಕಾದ್ರೆ ಅಂಟು ಬರಬೇಕು ಕಣಕ, ಆಗ ನಮ್ಗೆ ಇನ್ನೂ ಸ್ಮೂತಾಗೆ ಬರುತ್ತೆ. ನೋಡಿ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಈಗ ನೋಡಿ, ಈಗ ಚೆನ್ನಾಗಿ ಕಲಿಸಿದ್ದೀನಿ. ಈಗ ನಾವು ಇದಕ್ಕೆ ಎಣ್ಣೆ ಹಾಕಿ ಇನ್ನೊಮ್ಮೆ ಕಲಿಸ್ಕೊತೀನಿ. ಕಣಕ ನಾವು ಎಷ್ಟು ಸ್ಮೂತಾಗೆ ಕಣಕ ಮಾಡ್ಕೊತೀವೋ ಅಷ್ಟು ಸ್ಮೂತಾಗೆ ಒಬ್ಬಟ್ಟು ಬರುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು, ನಾದಬೇಕು ಚೆನ್ನಾಗೆ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಎಣ್ಣೆ ಹಾಕಿ 1 ಅವರ್ ಇಲ್ಲಾಂದರೆ 2 ಅವರ್ ಬಿಡ್ತೀನಿ. ಚೆನ್ನಾಗಿ ಅದೆಲ್ಲ ಎಣ್ಣೆ ಎಲ್ಲ ಹೀರಿ ಚೆನ್ನಾಗಿ ಆಗಬೇಕು ಕಣಕ. 2 ಅವರ್ ಬಿಟ್ಟಷ್ಟು ಚೆನ್ನಾಗೇ ಬರುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡ್ತೀನಿ. ಈಗ ಒಬ್ಬಟ್ಟು ಹೂರಣ ತಯಾರಿ ಮಾಡೋಕ್ಕೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ನೀರೀಗ ಚೆನ್ನಾಗಿ ಎಲ್ಲ ಕಾದಿದೆ. ತೊಗರಿಬೇಳೆನ ತೊಳೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಬೇಯಕ್ಕೆ ಬಿಡ್ತೀನಿ. ಈಗ ನೋಡಿ, ಇನ್ನೂ ಬೇಯಬೇಕು. ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ. ಇನ್ನೂ ಚೆನ್ನಾಗಿ ಬೇಯಬೇಕಾಗುತ್ತೆ ಇದು. ಈಗ ಪ್ಲೇಟ್ ತೆಗಿತಾ ಇದ್ದೀನಿ. ಈಗ ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ, ಬೆಂದಿದೆ, ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಬಸ್ಕೊತೀನಿ ನಾನು. ಈಗ ಬಸಿತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯ್ದಷ್ಟು ನಮಗೆ ಹೂರಣ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೀರೆಲ್ಲ ಹೋಗೋವರೆಗೂ ಒಂದು ಕಂಟೈನರಲ್ಲೇ ಹಾಕಿ ಬಿಟ್ಬಿಡೋಣ. ಈಗ ಒಂದು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ಗೆ ಒಂದು ಫ್ಯಾನ್ ಇಟ್ಟಿದ್ದೀನಿ. ಫ್ಯಾನ್ಗೆ
ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಕ್ಕೆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಬೆಲ್ಲ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ನೋಡಿ, ಈಗ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿ ಪಾಕ ರೀತಿ ಬಂದಿದೆ. ಈಗ ತೊಗರಿ ಬೇಳೆನ ಇದಕ್ಕೆ ಸೇರಿಸ್ಕೊತೀನಿ. ಈಗ ತೊಗರಿ ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಪಾಕ ಮತ್ತು ತೊಗರಿಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದ್ರ ಜೊತೆಗೇ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತೀನಿ. ಏಲಕ್ಕಿ ಪೌಡರ್ ಕೂಡ ಇದ್ರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈಗ ಇದು ಆರಕ್ಕೆ ಬಿಟ್ಟು ಇದು ರೆಡಿ ಆಗಿದೆ. ಇದು ಆರಕ್ಕೆ ಬಿಟ್ಟು ಈಗ ಹೂರಣ ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸಾಫ್ಟ್ ಇದ್ರೇ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರೋದು. ಈಗ ಕಣಕ ತಯಾರಿ ಮಾಡಿದ್ನಲ್ಲ, ಅದು ನೋಡಿ 2 ಅವರ್ ಬಿಟ್ಟಿದ್ದೆ. ಯಾವ ಥರ ಬಂದಿದೆ ನೋಡಿ, ಎಳೆದ್ರೆ ಈ ಥರ ಬರಬೇಕು. ಇದು ಈಗ ಚೆನ್ನಾಗಿದೆ. ಕಣಕ ಚೆನ್ನಾಗಿ ನೆಂದಿದೆ. ಈಗ ಒಬ್ಬಟ್ಟು ಹೂರಣ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ತವ ಇಟ್ಟಿದ್ದೀನಿ, ತವ ಕಾಯ್ತಾ ಇದೆ. ಈಗ ಕಣಕ ತಗೊತಿದ್ದೀನಿ. ಕಣಕದೊಳಗಡೆ ನಾವು ಒಬ್ಬಟ್ಟು ಹೂರಣ ಕೂಡ ಇಡಬೇಕು. ಇಟ್ಟು ಚೆನ್ನಾಗಿ ತಟ್ಕೊತೀನಿ. ಈಗ ಇದು ಚೆನ್ನಾಗಿ ಕೈಯಲ್ಲೇ ನಾನು ತಟ್ಕೊತೀನಿ. ನಮಗೆ ಎಷ್ಟು ತೆಳ್ಳಗೆ ಬೇಕಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೇಕಾಗುತ್ತೆ. ಈಗ ಮತ್ತೊಂದು ಸರಿ ಇನ್ನೊಂದು ತಟ್ಕೊತೀನಿ. ಅದೇ ರೀತಿ ತೆಳ್ಳಗೆ ತಟ್ಕೊತೀನಿ. ಇನ್ನೊಂದು ಒಬ್ಬಟ್ಟು ಕೂಡ ರೆಡಿ ಮಾಡ್ಕೊತೀನಿ.
ನಮಗೆ ಎಷ್ಟು ತೆಳ್ಳಗೆ ಬೇಕಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೇಕು ಇದನ್ನು. ಒಬ್ಬಟ್ಟು ಮಂದಕ್ಕೆ ಬೇಕಂದರೆ ಮಂದಕ್ಕೆ ಕೂಡ ತಟ್ಕೋಬೋದು, ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕೂಡ ತಟ್ಕೋಬೋದು. ನಾನು ಮೀಡಿಯಮಾಗೆ ತಟ್ಕೊತೀನಿ. ಇಲ್ಲ ಪೇಪರ್ ಕೂಡ ಹಾಕಿ ಮೇಲೆ ತಟ್ಕೋಬೋದು. ನನ್ನ ಕೈಯಲ್ಲೇ ತಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ. ಈ ಥರ ಒಬ್ಬಟ್ಟು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ನಾನು ತವೆ ಮೇಲೆ ಹಾಕಿ ಸುಟ್ಕೊತೀನಿ. ಇದೊಂದು ಸ್ವಲ್ಪ ಓಪನ್ ಆಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು ಒಬ್ಬಟ್ಟು. ಮತ್ತು ಇನ್ನೊಂದು ಸರಿ ಕೂಡ ಹಾಗೆ ತಟ್ಕೊಂಡು ಸುಟ್ಕೊತೀನಿ. ಈಗ ಇದು ಎತ್ತಬೇಕಾದ್ರೆ ತುಂಬ ಸ್ಮೂತ್ ಇತ್ತು, ಎತ್ತಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಸ್ಮೂತಾಗಿತ್ತು. ನೋಡಿ ಈಗ ಟೇಸ್ಟಿಯಾದ ಸ್ಮೂತಾಗಿರುವ ಒಬ್ಬಟ್ಟು ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾಡಿರೋ ಒಬ್ಬಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.